ಗಾಡಿ ಟೂ ಸ್ಟ್ರೋಕು ಗಿಲ್ಲಿ ಆಡ್ದಂಗೆ ಆಗ್ತಿತ್ತು ಮುಂಚೆ. ಈಗ ನೋಡಿದ್ರೆ ಎಮ್ಮೆ ಆಗ್ಬಿಡೈತೆ. ಪಟ 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 ಅಂತ ಹೋಗ್ಬೇಕಾಗಿತ್ತು. ಅದಕ್ಕೆ ನಾವು ಹೋಗಿದ್ದು ಎಲ್ಲಿಗೆ ಗೊತ್ತಾ, ನಮ್ಮ ಸಣ್ಣದಕೇರಿ ಬಾದಾಂಬೈ ಅವ್ರ ಹತ್ರ ಹೋಗಿ ಹೊಸ ಬೋರು ಮತ್ತು ಬರೀ ಸೈಲೆನ್ಸರ್ ಬರ್ನಿಂಗ್ ಅಷ್ಟೇ ಮಾಡಿಸಿದ್ದು. ಎರಡು ಮಾಡಿಸ್ಬಿಟ್ರೆ ನಮ್ಮ ಟೂ ಸ್ಟ್ರೋಕ್ಗಳು ಗಿಲ್ಲಿ ಆಡ್ದಂಗೆ ಆಗ್ತವೆ. ಆದರೆ ಏನು ಹೇಳಿ, ನಮ್ಮ ಬಾದಾಮಿ ಸೂಪರ್ ಮಾತ್ರ ನಮಗೆ ಮೆಕ್ಯಾನಿಕ್ ಸಸ್ತಾ ಮಲ್ ಬಡಪ್ಪ ಅಂತಂತಾರಲ್ಲ, ಹಂಗೆ ಅಡ್ಜಸ್ಟ್ ಮಾಡಿ ನಮಗೆ ರೆಡಿ ಮಾಡಿಕೊಡ್ತಾರೆ. ಗಾಡಿ ಚೆನ್ನಾಗಿದ್ರೆ ನಮಗೆ ಬಾಡಿಗೆ ಹೊಡಿಕೆ ಮೂಡು. ಇಲ್ಲಾಂದರೆ ಜನಗಳು ಫಾಸ್ಟಾಗಿ ಹೋಗಿ ಅಂದ್ರೆ ಎಲ್ಲಿಗೆ ಹೋಗವ, ಎಮ್ಮೆ ಹೋದಂಗೆ ಹೋಯ್ತದೆ, ಹೋಗಂಗಿಲ್ಲ ಬಿಡೋಂಗಿಲ್ಲ, ಹಂಗಾಗ್ಬಿಡುತ್ತೆ. ಹಿಂಗೋ ನೆನೆ ದಿನವೆಲ್ಲ ಭಾಳಾಗಿ ಗಾಡಿ ರೆಡಿ ಆಯಿತು. ಬಾಡಿಗೆ ಹೊಡಿತಾಯಿದ್ವಿ. 2 ದಿನ ನಿಧಾನ ಕೊಡಿಸಿ ಆಮೇಲೆ ನಮ್ಮ ಐರಾವತ ಹೋಗ್ತಾ ಇರೋದೆ. ಫಸ್ಟ್ ವರ್ಕು ಪೈಪೋಟಿ ಕೊಡ್ತಾ ಹೋಗ್ತಾ ಇರೋದೆ. ರೌಂಡ್ಗೆ ಕಾಸು ಟೂ ಸ್ಟ್ರೋಕು. ಏನು ಹೇಳ್ತೀರಾ? ಏನಾಗಲಿ ಚಿನ್ನ ಹಾಕೊಂಡ್ರೆ ನಮ್ಮ ಟೂ ಸ್ಟ್ರೋಕು ಗ್ಯಾಸ್ ಒಂದು ಇದಾಗ್ಬಿಟ್ಟಿದ್ರೆ ನಮಗೆ ಹೆಂಗೆ ಆಗ್ಬಿಟ್ಟಿರೋದು ನಮ್ಮ ಜೀವನ. ಏನು ಮಾಡೋಕ್ಕಾಗಲ್ಲ, ಟೈಮು ಗ್ಯಾಸ್ ಕಮ್ಮಿ ಆಗುತ್ತೆ ಅಂತ ಭರವಸೆಲ್ಲೇ ಇದ್ದೀವಿ. ನೋಡುವ. ಜೈ ಶ್ರೀರಾಮ್. ಅದೇ ನಮ್ಮ ಬಾದಾಂಬೈ ಸಿದ್ದಿಕ್ ಬೈ ಒಳ್ಳೆ ಸೈಲೆನ್ಸರ್ ಬರ್ನಿಂಗ್ ಮಾಡ್ತವ್ರೆ. ಒಳ್ಳೆ ಕ್ವಾಟ್ಲೆ ಮಾತ್ರ ಇಬ್ಬರದು. ಆದರೆ ಚೆನ್ನಾಗಿ ರೆಡಿ ಮಾಡ್ತಾರೆ ಗಾಡಿನ. ಸೂಪರ್ ನಮ್ಮ ಬಾದಾಂಬೈ. ಕಮ್ಮಿ 10-12 ವರ್ಷದಿಂದ ರೆಡಿ ಮಾಡಿಸ್ತಾಯಿದ್ದೀವಿ. ಅವು ಮಿಂಚು ಅಂತ ಗಾಡಿ ಓಡಿಸ್ತಾಯಿದ್ದವು, ಟಿಕ್ಕದೇ ಓಡ್ತಾವೆ. ಅವಾಗಿಂದ ಗೊತ್ತಿವರು ಇಷ್ಟಾಗಿ ರೆಡಿ ಮಾಡ್ತಾರೆ. ಹೊಸ ಬೋರು ಹೈ ಪವರ್ ಅಂತ ಬಜಾಜ್ ಹಾಕ್ಸ್ಬೋದು, ಅದು ಸರಿಯಿಲ್ಲ, ನಮಗೆ ಅಡ್ಜಸ್ಟ್ ಆಗೋಲ್ಲ. ಕಾಸು ಜಾಸ್ತಿ, ನಮಗೇನಿರೋ ಲೋಕಲ್ಲೇ ಸರಿ. ಹೈ ಪವರ್, ಹಾರ್ಸ್ ಪವರ್. ಹೈ ಪವರ್ ಅಂದರೆ ಹಾರ್ಸ್ ಪವರ್, ಕುದುರೆ ಥರ ಓಡುತ್ತೆ ಗಾಡಿ. ಊಬರವರು 43 ರೂಪಾಯಿ ಕೊಡ್ತಾವ್ರೆ. ಅದೊಂಚೂರು ಜಾಸ್ತಿ ಮಾಡಿಬಿಟ್ಟು ನಮಗೆ ಎಷ್ಟು ಟೂ ಸ್ಟ್ರೋಕ್ಗೆ 30 ರೂಪಾಯಿ 100 ರೂಪಾಯಿ ಗ್ಯಾಸ್ ರೇಟ್. ಅವ್ರು ಹೆಂಗೋ ಕಷ್ಟಪಟ್ಟು ಹೊಡಿತಾ ಇದ್ದೀವಿ. ಹೆಂಗೆ ಸಿಕ್ಕಿದ್ರೆ ಗ್ಯಾಸು. ಜೈ ಶ್ರೀರಾಮ್.